ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ವಿಧಾನಸಭಾ ಚುನಾವಣೆಗಳಲ್ಲಿ ಭಾರಿ ಪ್ರಮಾಣದ ಮತದಾನ ದಾಖಲಾಗಿದೆ. 294 ಸ್ಥಾನಗಳ ಪೈಕಿ 152 ಸ್ಥಾನಗಳಿಗೆ ನಡೆದ ಮೊದಲ ಹಂತದ ಮತದಾನದಲ್ಲಿ ಬಂಗಾಳದಲ್ಲಿ 91.46% ಮತದಾನ ಆಗಿದೆ. ತಮಿಳುನಾಡಿನಲ್ಲಿ ಎಲ್ಲ 234 ಸ್ಥಾನಗಳಿಗೂ ದಾಖಲೆಯ 84.41% ಮತದಾನವಾಗಿದೆ. ಎರಡೂ ರಾಜ್ಯಗಳ ಇತಿಹಾಸದಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ. ಇದರ ನಡುವೆ ಪಶ್ಚಿಮ ಬಂಗಾಳದ ಕುಮಾರ್ಗಂಜ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಶುಭೇಂದು ಸರ್ಕಾರ್ ಅವರನ್ನ ಹೊಲಗಳಲ್ಲಿ ಟಿಎಂಸಿ ಕಾರ್ಯಕರ್ತರು ಅಟ್ಟಾಡಿಸಿಕೊಂಡು ಓಡಾಡಿಸಿದ್ದಾರೆ. ಕ್ಷೇತ್ರದ 8 ರಿಂದ 10 ಮತಗಟ್ಟೆಗಳ ಬಳಿ ಟಿಎಂಸಿ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ನಡೆಯುತ್ತಿತ್ತು. ಈ ವೇಳೆ ಸರ್ಕಾರ್ ಸ್ಥಳಕ್ಕೆ ಭೇಟಿ ನೀಡಿದಾಗ ವಾತಾವರಣ ಮತ್ತಷ್ಟು ಉದ್ವಿಗ್ನತೆಗೆ ಹೋಯಿತು. ಗಲಾಟೆ ವಿಕೋಪಕ್ಕೆ ತಿರುಗಿತು. ಅಭ್ಯರ್ಥಿ ಶುಭೇಂದು ಸರ್ಕಾರ್ ತಮ್ಮ ಕುಮಾರ್ಗಂಜ್ ಕ್ಷೇತ್ರದ ಮತಗಟ್ಟೆಗೆ ತೆರಳುತ್ತಿದ್ದಾಗ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾರೆ. ಓರ್ವ ಪೊಲೀಸ್ ಅಧಿಕಾರಿಯೊಂದಿಗೆ ಸರ್ಕಾರ್ ಹೊಲದಲ್ಲಿ ಓಡುತ್ತಿದ್ದ ದೃಶ್ಯ ತಾವು ನೋಡ್ತಾ ಇದ್ದೀರಿ. ಕೆಲವರು ಅವರನ್ನ ಬೆನ್ನಟ್ಟಿ ಹಲ್ಲೆ ಮಾಡ್ತಾ ಇರೋದು ಕೂಡ ವಿಡಿಯೋದಲ್ಲಿ ಸೆರೆ ಆಗಿದೆ. ಪಶ್ಚಿಮ ಬಂಗಾಳ ಎಲೆಕ್ಷನ್ ಅಂದ್ರೆ ಹಿಂಗೆ ಬಡದಾಡೋದು ಅದೊಂಥರ ಹೆಂಗೆ ಅಂತಂದ್ರೆ ಅದು ಚುನಾವಣೆ ಅಲ್ಲ, ಅದು ಒಂದು ರಕ್ತ ಸಿಕ್ತ ಅಧ್ಯಾಯ ಅನ್ನೋ ರೀತಿಯಲ್ಲಿ ಚುನಾವಣೆ ನಡೆಯುತ್ತಪ್ಪ ಅಲ್ಲಂತೂ. ಲಾಸ್ಟ್ ಟೈಮು ಹಿಂಗೆ ಮಾಡಿದ್ರು. ಯಾವ ಲೆವೆಲ್ಗೆ ಹೋಗಿತ್ತಂದ್ರೆ ಬ್ಯಾಂಡೇಜ್ ಹಾಕೊಂಡು ಇದ್ರಲ್ಲೇ ವೀಲ್ ಚೇರ್ ಅಲ್ಲೇ ಓಡಾಡಿದ್ರು ಮೇಡಮ್ ಅವರು, ದೀದಿ ಅವರು. ನಾನು ಹೊಡೆದ್ರು, ನಾನು ಬಡದ್ರು, ನಾನು ಏನೇನೋ ಮಾಡಿದ್ರು, ಆದ್ರೆ ನಾನು ಎದ್ರಲ್ಲ ಅಂತ ಭಾರಿ ಅಪ್ರಿಶಿಯೇಟ್ ಮಾಡ್ಬೇಕು ಅವ್ರನ್ನ. ಹಂಗಂತ ಈ ಒಬ್ಬ ಜನಪ್ರತಿನಿಧಿಯನ್ನ ಓಡಾಡ್ಸೋದು ಹೊಡೆಯೋದು ಅದೆಲ್ಲ ಎಂಟರ್ಟೈನ್ ಮಾಡಂಗಿಲ್ಲ, ಅದು ತಪ್ಪು. ಬಟ್ ಅಲ್ಲಿ ನಡೀತಾ ಇರುವಂತ ರಾಜಕೀಯ ನೋಡಿದ್ರೆ ಒಬ್ಬ ಹೆಣ್ಮಗಳು ನಾರಿ ಶಕ್ತಿ, ನಿಜವಾದ ನಾರಿ ಶಕ್ತಿ ಅದು. ಇವ್ರೇನ್ ನಾರಿ ಶಕ್ತಿ ಒಂದನ್ನ ಅಭಿಯಾನ ಮಾಡ್ತಿದಾರಲ್ಲ, ನಿಜವಾದ ನಾರಿ ಶಕ್ತಿ ಅದು. ಏನ ಬಾ 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 ಫೈರ್